ಎರಡನೇ ಅಧ್ಯಾಯದಲ್ಲಿ ಹೇಳತಕ್ಕಂತಹ ವಿಷಯಗಳನ್ನು ನಿನ್ನೆ ಸಾಕಷ್ಟು ವಿಸ್ತಾರವಾಗಿ ಹೇಳಿದರು. ಇದು ಸಂಕ್ಷಿಪ್ತವಾಗಿ ಹೇಳಲಾಗುತ್ತದೆ. ಏನಂದ್ರೆ ಎರಡನೇ ಅಧ್ಯಾಯಕ್ಕೆ ಅವಿರೋಧಾಧ್ಯಾಯ ಅಂತ. ಯಾಕೆ ಅಂದ್ರೆ ಈ ಮೊದಲನೇ ಅಧ್ಯಾಯದಲ್ಲಿ ಭಗವಂತ ಅನಂತ ಗುಣ ಪರಿಪೂರ್ಣ, ದೋಷದೂರ ಅಂತ ಸಿದ್ಧ ಆಯಿತು. ಅದು ಸಕಲ ಶಬ್ದಗಳ ಸಮನ್ವಯ ಮೂಲಕವಾಗಿ ಆ ಅನಂತ ಗುಣ ಪರಿಪೂರ್ಣ ಆಯಿತು. ಅಂದರೆ ಮೊದಲನೇ ಅಧ್ಯಾಯದ ಪ್ರಮೇಯ ಏನಾಯಿತು? ಪರಮಾತ್ಮ ಗುಣ ಪರಿಪೂರ್ಣ, ದೋಷದೂರ ಗುಣ ಪರಿಪೂರ್ಣ. ಇದಕ್ಕೆ ಸ್ಟೇ ಬಂತು, ವಿರೋಧ ಬಂತು. ಯಾಕಂದ್ರೆ ಹೇಳ್ತಾರೆ ಶೈವ, ಸಾಂಖ್ಯ, ಕಣಾದ, ಕಪಿಲ ಇವರೇ ಮೊದಲಾಗಿರ್ತಕ್ಕಂಥವರು ಮತಗಳು. ಇವರೆಲ್ಲರೂ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ಕೆಲವರು ಚತುರ್ಮುಖ ಬ್ರಹ್ಮ ಅಂತಾರೆ, ಗಣಪತಿ ಅಂತಾರೆ. ಆಮೇಲೆ ಇವರು ಸಾಂಖ್ಯದವರೆಗೂ ಪ್ರಕೃತಿಯೇ ಮೂಲ. ಹೀಗೆಲ್ಲ ಅನೇಕ ಮತಗಳ. ಇವರು ಶೈವ ಸಾಂಖ್ಯಾದಿಗಳು ಹೇಳ್ತಾರೆ, ನಮ್ಮ ಸ್ಮೃತಿಗಳಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ಯಾರ. ಅತ್ಯಂತ ಪರಮ ಪ್ರಾಮಾಣಿಕವಾದಂಥವು. ಅವುಗಳಿಂದ ನಿಮ್ಮ ಈ ವಿಷ್ಣು ಸರ್ವೋತ್ತಮ ಮತ್ತು ಗುಣಪರಿಪೂರ್ಣತ್ವಕ್ಕೆ ವಿರೋಧ ಬಂತು. ವಿರೋಧ ಬಂತು ಅಂದರೆ ಅಪ್ರಾಮಾಣಿಕ. ದೊಡ್ಡವರ ಏನು ಹೇಳ್ಯಾರ ಅದಕ್ಕೆ ವಿರುದ್ಧ ನೀವು ಹೇಳಿದ್ರಿ ಅಂತ ನಿಮ್ದು ಅಪ್ರಾಮಾಣಿಕ. ಅದಕ್ಕೆ ನಾನು ಅಪ್ರಾಮಾಣ್ಯಾಖ್ಯ ದೋಷ ಬಂತೆ ಅಂತ ಅವರ ಮಾತು. ಶೈವ ಸ್ಮೃತಿ, ಕಾಪಿಲ ಸ್ಮೃತಿ, ಸಾಂಖ್ಯ ಸ್ಮೃತಿಗಳಲ್ಲಿ ಬೇರೆ ಬೇರೆ ಹೇಳಿದ್ದಾರೆ. ಶಿವಾದಿಗಳ ಸರ್ವೋತ್ತಮನು, ಪ್ರಕೃತಿ ಶ್ರೇಷ್ಠನು, ಗಣಪತಿ ಶ್ರೇಷ್ಠನು ಅಂತ ಹೇಳಿದ್ದಾರೆ. ಆ ಮತಗಳ ನಿರವಕಾಶ. ನಿರವಕಾಶ ಅಂದ್ರೆ ಅಲ್ಲಿ ಬೇರೆಯವರು ಜಗತ್ಕಾಣರು ಎಂಬುವಂಥ ಅವಕಾಶ ಇಲ್ಲ. ಅವರಷ್ಟೇ. ನಿರವಕಾಶ ಅಂದ್ರೆ ಜಗತ್ಕಾಮತ್ವಾದಿ ವಿಷಯಗಳಲ್ಲಿ ಇನ್ನೊಬ್ಬರಿಗೆ ಅವಕಾಶ ಅಲ್ಲಿಲ್ಲ. ಶಿವಾದಿಗಳೇ ಇಂಥ ನಿರವಕಾಶಗಳಾದ ಶೈವ ಸ್ಮೃತಿಗಳು, ಶೈವ ಎಸೆಟ್ರಾ, ಶೈವನ್ ಒಂದೇ ಅಲ್ಲ, ಶೈವ ಮೊದಲಾದ ಸ್ಮೃತಿಗಳ ವಿರೋಧ ಈ ನಿಮ್ಮ ವಿಷ್ಣು ಸರ್ವೋತ್ತಮತ್ವಕ್ಕೆ ಬಂದದ್ದರಿಂದ ಅಪ್ರಾಮಾಣ್ಯಾಖ್ಯ ದೋಷ ಬಂತು. ಯಾರಿಗೆ? ನಿಮ್ಮ ಸಿದ್ಧಾಂತಕ್ಕೆ ಅಂತ ವಿರೋಧ ಬಂತು. ವಿರೋಧ ಪರಿಹಾರ ಮಾಡಬೇಕು. ಅವಿರೋಧ. ಅಪ್ರಾಮಾಣ್ಯಾಖ್ಯ ದೋಷ ಬಂತು. ಇಲ್ಲಿಯವರೆಗೆ ನೀವು ನಿರ್ಣಯ ಮಾಡಿರ್ತಕ್ಕಂಥ ಗುಣಪರಿಪೂರ್ಣತ್ವ ಸುಳ್ಳು ಅಂತ ಪೂರ್ವಪಕ್ಷ ಸಿದ್ಧಾಂತ. ಚೇತ್ ಅನ್ಯಸ್ಮೃತ್ಯ ನೌಕಾ ದೋಷ ಪ್ರಸಂಗ. ಅದಕ್ಕೆ ಈ ಮೊದಲನೇ ಸೂತ್ರ ಬಂತು ನೋಡಿ. ಮೊದಲನೇ ಸೂತ್ರ ಓದಬೇಕು. ಓಂ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇದು ಚೇತ್ ನ ಅನ್ಯಸ್ಮೃತ್ಯನವಕಾಶ ಪ್ರಸಂಗ. ಓಂ ಇದು ಸೂತ್ರ ಕೊಟ್ಟಿರ್ಬೇಕು. ಕೆಲವು ಕೊಡಂಗಿಲ್ಲ, ಕೆಲವು ಕೊಟ್ಟು. ಅದೇ ಇವರು ನಾಡು ತಂತ್ರ ಅನುವಾದ ಮಾಡ್ಯಾರ. ಹಳೆ ಅನುವಾದ ಹೊಸದೇನು ಅನುವಾದ ಮಾಡ್ಯಾರ ಅಲ್ಲಿ ಇರ್ಬೇಕು. ಅಂದ್ರೆ ಈ ಅನುವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಸೂತ್ರ ಕೊಟ್ಟಿರ್ತಾರೆ. ಏನ್ರಿ ಇದು ಚಲೋ ಸೂತ್ರಾರ್ಥ ಎಲ್ಲ ಕೊಟ್ಟೆ ಮುಂದೆ ಬರೀತಾರೆ. ಅದ ಕಾರಣ ಇದು ಸ್ಮೃತಿ ಅನವಕಾಶ ದೋಷ ಪ್ರಸಂಗ ಅರ್ಥ ಏನಪ್ಪ? ಅನವಕಾಶಗಳಾದ ಬೇರೆಯವರಿಗೆ ಯಾವುದೇ ಉತ್ತಮತ್ವವನ್ನು ಹೇಳದೇ ಇರುವ, ಶಿವಾದಿಗಳಿಗೆ ಮಾತ್ರ ಉತ್ತಮತ್ವ ಹೇಳುವ ಶೈವ ಸ್ಮೃತಿಗಳ ವಿರೋಧ ಬಂದದ್ದರಿಂದ ನಿಮ್ಮ ಈ ಸಿದ್ಧಾಂತ ಅವು ದೋಷ ಪ್ರಸಂಗ. ಅವುಗಳಿಗೆ ಅಪ್ರಾಮಾಣ್ಯಾಖ್ಯ ದೋಷ ಬಂದಿದೆ. ಟೋಟಲ್ ಏನಾಯ್ತು? ಯಾವಟಿ ಬಂದಾಗ್ತದೆ. ನಮ್ಮ ಸಿದ್ಧಾಂತದಿಂದ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಬಂದದ್ದರಿಂದ ಈಗ ನೀವೇ ಹೇಳಿದ ಗುಣಪರಿಪೂರ್ಣ ಅಥವಾ ದೋಷಪೂರ್ಣವಾಗಿದೆ, ಅಪ್ರಮಾಣವಾಗಿದೆ ಅಂತ ನಾವು ಹೇಳ್ದ. ಇದು ಚೇತ್ ಈ ವೇದವ್ಯಾಸ ಹಿಂಗಂತೀಯ ಅಲ್ಲ. ಯಾಕೆ? ಅನ್ಯಸ್ಮೃತಿ ಜನವಕಾಶ ನೋಡ ಪ್ರಸಂಗ. ಓ ಅಂದ್ರೆ ಹೇಳಬೇಡ್ರಿ. ಅನ್ಯಸ್ಮೃತಿ ಅಂದರೆ ಯಾವ? ಶೈವ ಸ್ಮೃತಿಗಳಿಗೆ ಅನ್ಯವಾ ಸ್ಮೃತಿಯ ವೈಷ್ಣವ ಸ್ಮೃತಿ.
ಶೈವ ಸ್ಮೃತಿಗಳು, ಶೈವ ಗ್ರಂಥಗಳ ಸ್ಮೃತಿ ಅಂದರೆ ಗ್ರಂಥ ಏನು ಲಿಂಗ ಪುರಾಣ, ಆಮೇಲೆ ಶೈವ ಪುರಾಣ ಎಲ್ಲ ಶೈವ ಸ್ಮೃತಿ. ಆ ಎಲ್ಲ ಸ್ಮೃತಿಗಳಿಂದ ಅನ್ಯವಾದ ಸ್ಮೃತಿಗಳು ಯಾವ ಹೇಳಿರಿ? ವಿಷ್ಣು ಸ್ಮೃತಿಗಳು. ಅವ್ಯಾವ? ಪಂಚರಾತ್ರ, ಬ್ರಹ್ಮಸೂತ್ರ ಇದು ಸ್ಮೃತಿ ಆಗಂಗಿಲ್ಲ, ನಿರ್ಣಯ ಭಾಗವತ ಇತ್ಯಾದಿ. ವಿಷ್ಣುತ್ಕರ್ಷ, ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಅನ್ಯ ಸ್ಮೃತಿಗಳು ನಿರವಕಾಶ. ಅವು ನಿರವಕಾಶ ಅಂದೇನು? ಅಲ್ಲಿಯೂ ಬೇರೆಯವರಿಗೆ ಜಗತ್ಕರ್ತೃತ್ವ ಅವಕಾಶ ಹೇಳಿಲ್ಲ. ವಿಷ್ಣು ಅಷ್ಟೇ ಸರ್ವ. ನಿರವಕಾಶವಾದ ಅಂದ್ರೆ ವಿಷ್ಣುವಿಗೆ ಮಾತ್ರ ಸರ್ವೋತ್ತಮತ್ವವನ್ನು ಹೇಳಿದ ವೈಷ್ಣವ ಸ್ಮೃತಿಗಳಿಂದ ಶೈವ ಸ್ಮೃತಿಗಳಿಗೆ ವಿರೋಧ ಬಂದದ್ದರಿಂದ ಶೈವ ಸ್ಮೃತಿಗಳೇ ಅಪ್ರಾಮಾಣ್ಯಾಖ್ಯ ದೋಷಗ್ರಸ್ತವಾಯಿತು ಅಂತ ಇಷ್ಟೇ ಹೇಳಿ. ಅಂತೂ ಟೋಟಲ್ ಏನಾಯಿತು? ಇಂಥಕ್ಕ ನೀವು ದೊಡ್ಡವರು ಅಂತ ಹೇಳ್ಕೊಂಡ್ರಿ, ಇದಕ್ಕೆ ನಮ್ಮ ವಿರೋಧ ಅದ. ಯಾಕಂದ್ರೆ ನಾವು ದೊಡ್ಡವರು, ನೀವು ದೊಡ್ಡದು ಹೆಂಗೆ? ಇಲ್ಲಪ್ಪ, ನಿಮ್ಗಿಂತ ಹೆಚ್ಚು ದೊಡ್ಡವರು ಅವರಿಲ್ಲ. ಯಾರು? ವೈಷ್ಣವ ಸ್ಮೃತಿ. ಆ ವಿರೋಧ ನಿಮಗೆ ಬಂದದ್ದರಿಂದ ನಿಮ್ಮ ಸ್ಮೃತಿಗಳಿಗೆ ಅಪ್ರಾಮಾಣ್ಯ. ಅಂದ್ರೆ ನೀ ತಪ್ಪು ಅಂತ ಅಮಗಂತ, ನಾವು ನೀ ತಪ್ಪು ಅಂತ ಅಮಗಂತ. ಇದನ್ನೇ ಶ್ರೀಮದಾಚಾರ್ಯರು ಆಪ್ತತಾ, ಅದು ನಿಮ್ಮ ಸ್ಮೃತಿಗಳ ಪ್ರಮಾಣ ಹೆಂಗೆ ಅಂತ ನಾವು ಕೇಳ್ತೇವೆ. ಯಾರಿಗೆ? ಶೈವಕ್ಕೆ. ಆಪ್ತರು ಅಂದೇನು? ಏನದ ಅದು ಪ್ರಾಮಾಣಿಕವಾಗಿ ಹೇಳೋರು ಅವ್ರು ಆಪ್ತ ಅಂತ. ಸಿದ್ಧಾಂತದೊಳಗೆ ಜಿಜ್ಞಾಸಗಳನ್ನ ಕೇಳಿರಿ. ಆಪ್ತವಾಕ್ಯ ಆಮೇಲೆ ಆಪ್ತರ ವಾಕ್ಯ. ಆಪ್ತ ಆಗಬೇಕಾದ್ರೆ ಮತ್ತೆ ಹಿಂದಿನ ಹೇಳಬೇಕು. ಆಪ್ತಿ ಅಂತಂದ್ರೆ ಆಪ್ತ ಆಗಬೇಕಾದ್ರೆ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿ ಆಗಬೇಕಾದ್ರೆ ಗ್ರಂಥ ಬರೆಯು ವಿಷಯದೊಳಗೆ ಆಪ್ತವಾಗಿ ನಾವು 3 ಗುಣ ಬೇಕು. ವಕ್ತಾನುಕೂಲ್ಯ, ವಕ್ತಾನುಕೂಲ್ಯ, ಪ್ರಸಂಗಾನುಕೂಲ್ಯ. ವಕ್ತಾನುಕೂಲ್ಯ ಅಂದ್ರೆ ಹೇಳತಕ್ಕಂಥ ವ್ಯಕ್ತಿ ಅವ ಭಾಳ ಉತ್ತಮನಾಗಿರ್ತಾನೆ. ನಾವು ಹೇಳಿರ್ತಕ್ಕಂಥ ಕೇಳೋರು ಭಾಳ ಚಲೋ ಇರುತ್ತೆ. ಅದು ಪ್ರಸಂಗ ಸರಿ ಇರುತ್ತೆ. ಈ ಎಲ್ಲ 3 ಸಂದರ್ಭ ಇದ್ದಾಗ ಹೇಳಿದ ವಾಕ್ಯ ಆಪ್ತವಾಕ್ಯ. ವಕ್ತಾನುಕೂಲ್ಯ ಅಂದ್ರೆ ಏನು ಮತ್ತು ಎಲ್ಲ ಜಿಜ್ಞಾಸಗಳ ಬಂದದ. ಆದ್ರೆ ಎಷ್ಟು ಚಲೋ ಬಂದ ಅಂದ್ರೆ ಮರೆತು ಹೋಗೋಷ್ಟು ಬಂದ. ಅದನ್ನು ಯಾರೋ ನೋಡಂಗೆ. ಈಗ ಆಪ್ತಿ ಮೂಲ ಅಂದ್ರೆ ಏನು? ಆಪ್ತಿ ಮತ್ತು ವಕ್ತೃ ಶ್ರೋತ್ರ ಪ್ರಸಕ್ತ ಅಂದ್ರೆ ಆಪ್ತಿ ಮೂಲಕತ್ವ ಅಂದ್ರೆ ವಕ್ತಾನುಕೂಲ್ಯ, ಪ್ರಸಂಗಾನುಕೂಲ್ಯ, ಈ 3 ಅನುಕೂಲ ಇದ್ದಾಗ ಹೇಳಿದ ವಾಕ್ಯದ ಆಪ್ತವಾಕ್ಯ. ಹಾಗಾದ್ರೆ ವಕ್ತಾನುಕೂಲ್ಯ ಅಂದ್ರೆ ಏನು? ವಕ್ತಾನುಕೂಲ್ಯ ಅಂತ ಹೇಳತಕ್ಕಂಥ ವ್ಯಕ್ತಿ ಅವ ಪರ್ಫೆಕ್ಟ್ ಇರಬೇಕು. ಪರ್ಫೆಕ್ಟ್ ಅಂದರೆ ಏನು ಹೇಳಿದ್ರೆ ವಿವಕ್ಷಿತಾರ್ಥ ತತ್ವಜ್ಞಾನ ಕರ್ಣಪಾಠವ ಅವಿಪರೀಕ್ಷ ಅಂತ. ತಾ ಏನು ಹೇಳಬೇಕಾಗಿದೆ ಆ ವಿಷಯದೊಳಗೆ ಅವಾಗ 100% ಕ್ಲಿಯಾರಿಟಿ, ಸ್ಪಷ್ಟತೆ. ವಿವಕ್ಷಿತ ಅರ್ಥ. ಉಳಿಕೆ ವಿಷಯ ಬೇಡ. ಇನ್ನು ಪಾಠ ಹೇಳ್ಕೊತಿಲ್ಲ. ಈಗ ಇದ್ರ ಬಗ್ಗೆ ನನಗೆ ಫಿಸಿಕ್ಸು ಸೈನ್ಸು ಅದಿರ್ಲಿಕ್ಕಿಲ್ಲ. ನೀವು ಯಾವ ವಿಷಯ, ನೀವು ಡಾಕ್ಟರ್ ಇರ್ತೀರಿ, ನಿಮ್ಮ ಸಬ್ಜೆಕ್ಟ್ನೊಳಗೆ ನೀವು 100% ಕಾರವಾಕ್ಯವಾಗಿ ಹಿಂಗೆ ಅಂತ ಹೇಳ್ತೀವಿ. ನೀವು ಆಪ್ತ ಏನಂದ್ರೆ ಅದಕ್ಕೆ ಆಪ್ತವಾಕ್ಯ ಒಳಗಿನ ಒಂದು ಅಂಶ ಯಾವುದು? ವಕ್ತಾನುಕೂಲ್ಯ. ವಕ್ತಾನುಕೂಲ್ಯಕ್ಕೂ 3 ಲಕ್ಷಣ ನೋಡಿ. ಆಪ್ತವಾಕ್ಯ ಆಗಬೇಕಾದ್ರೆ 3 ಲಕ್ಷಣ ಹೇಳಿದ್ರು. ವಕ್ತಾನುಕೂಲ್ಯ, ಸ್ವತಂತ್ರ, ಪ್ರಸಂಗಾನುಕೂಲ್ಯ. ವಕ್ತಾನುಕೂಲ್ಯ ವಕ್ತ ಆಪ್ತ ಆಗಬೇಕಾದ್ರೆ 3 ಗುಣ ಬೇಕು. ಯಾವ? ವಿವಕ್ಷಿತಾರ್ಥ ತತ್ವಜ್ಞಾನ, ಹೇಳಬೇಕಾದ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ. ಎರಡನೇದು ಕರ್ಣಪಾಠವ. ಹೇಳುವಾಗ ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಎವಡ ತೆವಡ ಮಾತಾಡೋದ. ಮುಂದೆ ಆಮೇಲೆ ನೀವು ಮುಂದೆ ಕೂತೋದಂತಾರೆ ಏನು ಆಚಾರ ಅಯ್ಯ ನೀವೇನು ಸಾಧ್ಯದ ಬಗ್ಗೆ ಹೇಳಿ ಸಾಧ್ಯ ಹೇಳಿದ್ರೆ ಸುಲಭವಾಗಿ ಹೇಳಿರುತ್ತೆ. ಅವ್ರಿಗೆ ಸಾಧ್ಯ ಅಂತ ಕೇಳಿಸ್ತಾರೆ. ಹಿಂಗೆ ಕೆಲವು ಇರ್ತಾರೆ.
ಕಿವಿ ಸರಿ ಇಲ್ಲದೆ ಇದ್ದವರು ಅವ್ರ ಮುಂದೆ ಏನು ಹೇಳ್ಕೋತ ಹೊಂಟಾರ. ನಾ ಮುಂಬೈದಾಗಿದ್ದಾಗ ಒಬ್ಬರು ಮುದುಕರು ಅವ್ರು ಸಣ್ಣ ಹಾಕ್ಬಿಟ್ಟು ಹೊರಗೆ ಮಾಡಿಸ್ತಾರೆ. ಒಬ್ಬ ಯಾವನೋ ಬೆಳೆಸ್ ಬಂದು ಸರ ಮತ್ತು ನಾಳೆಲ್ಲ ಸತ್ಯನಾರಾಯಣ ಪೂಜೆ ಬರ್ರಿ ಬರ್ತಲ್ಲ ವರ್ಷ ಬರ್ತಾರೆ ತಯಾರು ಮಾಡ್ಕೋಯಲ್ಲ. ಅವೊಂದು ಹತ್ತೊಂದು ಬರೀ ಹೇಳ್ಯಾನೆಲ್ಲ ಹೋಗೋ ಮುಂದೆ ಅಚಾರ ಮರಿಬೇಡ ಭದ್ರಪ್ಪ ಇದಕ್ಕೆ ಭದ್ರ ಅಂದ್ಬಿಟ್ಟು ಮತ್ತೆ ನೀವನ್ನ ಇದಾದ್ರೆ ಇದು ಅವ್ನು ಹೇಳಿದ್ದು ಸತ್ಯನಾರಾಯಣ ತಿಳ್ಕೊಂಡು ಸಾತ್ ಕಿವಿ ಸರಿ ಮುಂದೆ ಹೋಗೋ ಮುಂದೆ ಅವ್ನು ಕೇಳಿದ್ ಚಲೋ ಆಯ್ತು. ನೀವು ಧರ್ಮ ತಗೊಂಡು ಹೋಗಿದ್ರೆ ಅದೊಂದು ಕ್ಲಾಸ್ ಮತ್ತೇನಿದು ಕಿವಿ ಮಂದಿ ಇದ್ದದ್ದು ಇದು ಹೇಳಿ ಕೇಳಿ ಬರದೇ ಇದ್ದಂಗೆ ಮುಗದೆ ಹೋಯ್ತು. ಇನ್ನೊಂದು ಹೇಳೋದು ಅದೊಂದು ಆಮೇಲೆ ಬುದ್ಧಿ ಸರಿ ಇರಬೇಕು, ಎಷ್ಟಂದ್ರೆ ಹೇಳ್ಕೊಂಡು ಕೊಡಬಾರ್ದು. ಇವೆಲ್ಲ ಸರಿ ಅಂದ್ರೆ ಕರ್ಣ ಪಾಠ, ಕರ್ಣ ಅಲ್ಲ ಕಾರಣ. ಕಿವಿ ಮಂದಿ ಅಲ್ಲ, ಕಿವಿ ಬಾಯಿ ತಲೆ ಎಲ್ಲ ಸರಿ ಇರಬೇಕು. ಅಂದ್ರೆ ಅವನು ಎಷ್ಟೇ ಶಾಣೆ ಇದ್ದದ್ದು ಎಕ್ಸ್ಪೋಸಿಂಗ್ ಕೆಪಾಸಿಟಿ ಅಂತಿಲ್ಲ ಎಕ್ಸ್ಪ್ರೆಸಿಂಗ್ ಕೆಪಾಸಿಟಿ ಅಂದ್ರೆ ಇನ್ನೊಬ್ಬರಿಗೆ ತಿಳಿಸುವ ಶಕ್ತಿ ಇದೆ. ಕರ್ಣ ಪಾಠವ. ಈ ಎರಡನೇದು ಪ್ರಸಕ್ತಿ ಅವಿಪರೀಕ್ಷ. ಮುಂದೆ ಕೂತವರು ತಿಳ್ಕೊಂಡು ಉದ್ಧಾರ ಆಗಬೇಕು ಅಂತ ಇಚ್ಛೆ ಬೇಕು. ಏನೋ ಬಂದಾರ ಹೇಳ್ತೆ ನಾ ಇವಾಗೆಲ್ಲ ಹೇಳ್ಕೊಟ್ಟು ನಾನು ಇದೇ ನಮ್ಮ ತಲೆ ಮೇಲೆ ಕೈ ಇಟ್ಟು ಮುಂಚಿನ ಮಂದಿ ಈ ಒಂದು ಭಯ ಮಾಡಿ ಎಲ್ಲಿ ನಾ ಎಲ್ಲ ಸಂಪೂರ್ಣ ಒಳಗಿದ ರಹಸ್ಯ ನಾನು ಇವರೇ ಪಾಠ ಹೇಳ್ಕೊತ ಮಾಡ್ತಂದು ನಂದು ಹೆಂಗೆ ನಡೀತು ಆ ಭಯ ಇವತ್ತಿಗೂ ಸ್ವಲ್ಪ ಅದಕ್ಕೆ ಹಂಗೆ ಭಯ ಪಡೋ ಕಾರಣ ಇಲ್ಲ. ಯಾರಿಗೆ ತನ್ನ ವೃತ್ತಿಯ ಬಗ್ಗೆ ತನ್ನ ಜ್ಞಾನದ ಬಗ್ಗೆ ಪರಿಪೂರ್ಣ ವಿಶ್ವಾಸ ನಾವು ಯಾರಿಂದೂ ಅಂತೂ ಕಾಣ. ಇನ್ನೊಂದು ನಾವು ಅವರನ್ನು ತಿರಸ್ಕಾರ ಮಾಡಿ ತೋರಿಸಿದ್ರು ನಿಜವಾದ ಪ್ರತಿಭಾವಂತಿಲ್ಲ ಅವ್ರು ಇನ್ನೊಬ್ಬರ ಕಡೆ ಹೋಗಿ ತಯಾರಾಗೇ ಬರ್ತಾರೆ. ಅರ್ಥನ ಈಗ ತಿಳ್ಕೊಳ ನಾ ಇವ್ರಿಗೆಲ್ಲ ಏನೇನೋ ಕಾಣ್ತಾರೆ ಹಂಗೇನಿರಂಗೆ ಸರಿ. ಹಂಗಿತ್ತಂದ್ರೆ ಆ ವ್ಯಕ್ತಿ ಅಷ್ಟೇ ಎಬಿಲಿಟಿ ಅಂದ್ರೆ ಭಾಳ ಮುಂತಾವಾನೇ ಇದ್ದಂತ ನೀವೇಡ ಇನ್ನೊಂದು ಕಡೆ ಹೋಗಿ ತಯಾರಾಗಿ ಮತ್ತು ನಿನ್ನ ಮುಂದೆ ಬಂದೇ ಬರ್ತಾರೆ. ಅವಾಗೇನು ಮಾಡೋಣ? ನಾವು ಯಾವುದೇ ಪ್ರತಿಭೆಯನ್ನು ಹೊಸಕಿ ಹಾಕುವ ಒಂದು ದುಸ್ಸಾಹಸ ಯಾರೂ ಮಾಡಬಾರದು. ಯಾವುದೇ ಒಂದು ಪ್ರತಿಭಾ ಅರಳೋದಕ್ಕೆ ಅವಕಾಶ ಕೊಡಬೇಕು. ಯೋಗ್ಯ ಇರಬೇಕು, ಅಯೋಗ್ಯ ಏನು ಅದೇನಾಯ್ತು ಈಗ ಅವಿಪ್ರತಿಪ್ಸ ಅಂದ್ರೆ ಮುಂದೆ ಕೇಳುವ ಶಿಷ್ಯ ವರ್ಗವು ಉದ್ಧಾರ ಆಗಬೇಕು. ಕರುಣೆಯಿಂದ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು. ತಾಯಿ ಮಗುವಿಗೆ ತಿದ್ದಿನ ಮುಡಿಸ್ತಾನಂತೆ ಅವ್ರು ಲಟ್ಟ ಹಾಕ್ಬಿಡ್ತಾವೆ. ತಾಯಿ ಹೋಗೋದು ದಿನಾನಿಗೆ ಹತ್ರ ಸರಿತ ಅದನ್ನು ಯಾರೇ ಶಿಷ್ಯಂದರು ಯೋಗ್ಯರಿರ್ಬೇಕು. ಅಯೋಗ್ಯರು ಬಂದ ಕೂತ್ರ ನಾವೆಲ್ಲ ವಿಷಯ ಹೇಳ್ಬೋದು. ಯೋಗ್ಯರಂದ್ರೆ ಏನು ಗೊತ್ತಂದರೆ ಆ ಶಾಸ್ತ್ರದ ಬಗ್ಗೆ ನಂಬಿಕೆ, ಗುರುಗಳ ಬಗ್ಗೆ ವಿಶ್ವಾಸ, ಸಿದ್ಧಾಂತದ ಬಗ್ಗೆ ಮಿನಿಮಮ್ ಸದಾಚಾರ ಸಂಬಂಧ. ಮಿನಿಮಮ್ ಅಂದ್ರೆ ಅಗದಿ ಲಕ್ಕ ತಲೆ ಮೋಸ್ಕೊಂಡು ಶಿಖಾ ಬಿಟ್ಟು ಇದಕ್ಕೆ ಉತ್ತಮನೇ. ಅಟ್ಲೀಸ್ಟು ಶಿಖಾ ಬಿಟ್ಟವ್ರು ನೋಡಿ ಅದ್ರ ಗೌರವ ಬಿಡುತ್ತ ಮಡಿ ತನಗೆ ಹೆಚ್ಚು ಭಾಳ ಮಾಡಿದ್ದಾರೆ. ಮಡಿ ಮಾಡೋರು ನೋಡಿ ಗೌರವ. ಸಂಧ್ಯಾದಿ ಕರ್ಮಗಳನ್ನು ದಿನ ಮಾಡಿ ಏಕಾದಶಿಯಾದಿ ಉಪವಾಸ ದಿನಾನು ಸಾಲಿಗ್ರಾಮ ತೀರ್ಥದ ನೇಮ್ ಬಿಟ್ಟಿರಬಾರ್ದು. ಸಚ್ಚಾಸ್ತ್ರ ಪಾಠ ಪ್ರವಚನ ಮಾಡುವ ಎಲ್ಲ ಸಾತ್ವಿಕರನ್ನು ಪ್ರೀತಿಸ್ತದೆ. ಇವೇನವಲ್ಲ ಮಿನಿಮಮ್ ಕ್ವಾಲಿಫಿಕೇಶನ್. ಇಂಥ ವ್ಯಕ್ತಿಗಳನ್ನು ನಾವು ಭಾಳ ಪ್ರೀತಿಯಿಂದ ಕಂಡು ಅವರು ಉದ್ಧಾರ ಆಗಬೇಕು ಎಂಬ ಇಚ್ಛೆಯಿಂದ ಪಾಠಿಸುವುದಕ್ಕೆ ಅಭಿಪ್ರಲಿಪ್ಸ. ಅಭಿಪ್ರಲಿಪ್ಸ ಅಂದರೆ ಮೋಸ ಮಾಡದೇ ಇಲ್ಲ. ಮೋಸ ಒಮ್ಮೊಮ್ಮೆ ಕೆಲವು ತಿಳಿಯಂಗಿಲ್ಲ. ಪ್ರೀತಿಯಿಂದ ಏನು ಮುಟ್ಟಾಳಗಳಿಗೆ ತಿಂತೀವಲ್ಲ ಅನ್ನತವಸ್ ಹೋಗ್ತೀವಿ. ಅನ್ನತವಸ್ ಹೇಗಿರ್ಬೇಕು. ಹಿಂಗೆ ಭಾಳ ಅನ್ನಿಗೆ ಹತ್ರ ಏನು ಮಾಡಿ ಒಬ್ಬ ಶಿಷ್ಯ ಭಾಳ ಬಯಸ್ಕೊಂಡು ಕಾಲು ಗಟ್ಟಿ ಹೇಳೋದು, ನನ್ನ ಕಾಲು ಬಿಡೋದು. ಇದು ಸ್ವಾಮಿ
ನನಗೆ ಯಾಕೆ ನೀವು ಅಪರೋಕ್ಷ ಜ್ಞಾನಿಗಳು ಯಾಕೆ ನಾ ತಮೋ ಯೋಗ್ಯ ನೀವು ಗೊತ್ತಾಗಿಲ್ಲ ಅಂಧಮಸ್ಸಿಗೆ ನನ್ನ ಸ್ವರೂಪ ನಿಮ್ಗೆ ಗೊತ್ತ ನಿಮ್ಮ ಸ್ವರೂಪ ನಿಮಗೆ ಗೊತ್ತದ್ರೆ ಅದು ನೀವು ಕಾಲು ಬಿಡ ಹಿಂಗೆ ಡಿಸ್ಕರೇಜ್ ಮಾಡಲ್ಲ ಯಾವುದೇ ವ್ಯಕ್ತಿ ಪ್ರೀತಿಯಿಂದ ಪಾಠ ಇವೆಲ್ಲ ಸರಿ ಏನಾಗ್ತದೆ ಅವಿಪ್ತ ಇವು ಮೂರು ವಕ್ತಾನುಕೂಲ ಹೇಳ್ತಕ್ಕಂಥ ವ್ಯಕ್ತಿಯ ಒಳಗ ಶುದ್ಧ ಜ್ಞಾನ ಕರ್ಣ ಪಾಠವ ಕೇಳುವರ ಬಗ್ಗೆ ಅಪಾರವಾಗಿರತಕ್ಕಂತಹ ಅನುಗ್ರಹ ಇವತ್ತು ಶ್ರೋತ್ರಾನುಕೂಲ ಅಂದರೆ ಕೇಳೋದು ಹೆಂಗಿದೆ ಕೇಳೋರಲ್ಲಿ ತಿಳಿದುಕೊಳ್ಳಬೇಕೆಂಬ ಹೆಬ್ಬಯಕೆ ಆಗಾಳೆ ಹೇಳಿದಂತೆ ಅವರಿಗೆ ಸಚ್ಚಾಸ್ತ್ರ ಪಾಠ ಪ್ರವಚನ ಬಗ್ಗೆ ಆಸಕ್ತಿ ಸದಾಚರಣತ್ವ ಗುರುಗಳಲ್ಲಿ ಭಕ್ತಿ ಸಂಪ್ರದಾಯದಲ್ಲಿ ವಿಶ್ವಾಸ ಇವೆಲ್ಲ ಇದ್ದವರು ಯಾರು ಶ್ರೋತ್ರಾನುಕೂಲ ಅವರಿಗೆ ಹೇಳೋದು ಬ್ರಾಹ್ಮಣ್ಯಾದಿ ತಂದರು ಆಮೇಲೆ ಮೂರನೇದು ಪ್ರಸಂಗಿರು ಪ್ರಸಂಗಾನುಕೂಲ ಅಂದ್ರೆ ಅವರು ಮುಮುಕ್ಷರು ನಾವು ಮೋಕ್ಷ ಪಡೆಯಬೇಕು ಮೋಕ್ಷಶಾಸ್ತ್ರವನ್ನು ಓದುವ ಪ್ರಸಂಗ ಇರ್ತೀವಿ ಅವಾಗ ಅದನ್ನು ಹೇಳ್ತಾರೆ ಪ್ರಸಂಗಾನುಕೂಲ ಅಂದ್ರೆ ಈಗ ಮದುವೆಗೆ ಹೋದಾಗ ಆಶೀರ್ವಾದ ಮಾಡ್ರಿ ಅಷ್ಟ ಅವಾಗ ಆಶೀರ್ವಾದವನ್ನು ಮದುವೆ ಮಂತ್ರ ಹೇಳಿ ಮಾಡ್ಬೇಕು ಶ್ರಾದ್ದಗಳು ಆಶೀರ್ವಾದವ ದೇವಸ್ತಮ್ಮಾವ್ಯೋಷ್ಟಂ ವಿಷ್ಣುತಂ ಕ್ರೀಡಂತೋ ಪತ್ರೇನತ್ರ ವಿರ್ಮೋದಮಾನೋಸ್ಮೇ ಗೃಹೇ ಇದು ಅದ ಆಯುಷ್ಪಜಾಂತನ ವಿದ್ಯಾಮಹ ಇವೆಲ್ಲ ಆಶೀರ್ವಾದ ಮಂತ್ರ ತಪ್ಪಲ್ಲ ಅದು ವಿವಾಹದೊಳಗೆ ಅಂತಕ್ಕಂಥ ಆಶೀರ್ವಾದ ಮಂತ್ರ ಬೇಡ ಶ್ರಾದ್ದಾಗ ಮಂತ್ರ ಪ್ರಸಂಗಾನುಕೂಲ್ಯ ಅಂದ್ರೆ ಯಾವ ಈಗ ಗಂಭೀರವಾಗಿ ಮೋಕ್ಷವನ್ನು ಪಡೆಯುವ ಸಲುವಾಗಿ ಮತ್ತು ಆತ್ಮೋದ್ಧಾರಕ್ಕಾಗಿ ಗುರು ಶಿಷ್ಯರಿಬ್ಬರು ಪಾಠ ಪ್ರವಚನ ಮಾಡ್ತಾರೆ ಆ ಪ್ರಸಂಗ ಇದ್ದಾಗ ಮಾತ್ರ ಈ ಪಾಠಾದಿಗಳನ್ನು ಅಂತ ಪ್ರಸಂಗ ಇಲ್ಲದೆ ಇದ್ದಾಗ ಹೇಳ್ತಾರೆ ಯಾರು ಅರ್ಜಿ ಹೊಡಿಬೇಡ ಅಲಕ್ಷ್ಯ ಮಾಡಿ ಗಡ್ಡ ಮಾಡಬೇಡ ಅದರ ಬಗ್ಗೆ ಉಡಾಫೆ ಮಾತಾಡೋದು ಇಂಥ ಪ್ರಸಂಗದವರು ಇವೆಲ್ಲ ಪ್ರಸಂಗಾನುಕೂಲವೂ ಇರುತ್ತೆ ಮತ್ತು ಪ್ರಸಂಗಾನುಕೂಲ್ಯ ಪ್ರಸಕ್ತಿ ಅಂದ್ರೆ ಅದೇ ಹೇಳಿ ಅದಾಯ್ತು ವಿವಕ್ಷದಾರ್ಥ ತತ್ವಜ್ಞಾನ ಕರ್ಣ ಪಾಳಿತ ಶ್ರೋತಾನುಕೂಲ್ಯ ಅಂದ್ರೆ ಕೇಳೋ ಪ್ರಸಂಗ ಸರಿ ಇರುತ್ತೆ ಇವೆಲ್ಲ ಮೂರು ಇದ್ದಾಗ ಯಾವುದು ಹೇಳ್ತೀವಿ ಅದು ಆಪ್ತವಾಕ್ಯ ಆಪ್ತರು ಇವನ ಆಪ್ತ ಇಂಥ ಪ್ರಸಂಗ ಹೇಳಿದ್ದು ಆಪ್ತವಾಕ್ಯ ಅದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಆಪ್ತ ಜಡ್ಜು ಎರಡೂ ಆರ್ಗ್ಯುಮೆಂಟ್ ಕೇಳಿ ಗಂಭೀರವಾಗಿ ಬಂದ ಜಡ್ಜ್ಮೆಂಟೇ ಅದು ಜಡ್ಜ್ಮೆಂಟ್ ಅವ್ರು ಗಂಡಲ್ಲ ತಿರುಗಾಡಿ ಬೆಳ್ಳಾಕಿ ಜಡ್ಜ್ಮೆಂಟ್ ಬರೋದಾದ್ರೆ ಪ್ರಸಂಗ ಅನುಕೂಲ ಆ ಪ್ರಸಂಗದಾಗ ಬರೆದಲ್ಲ ಹಾಗಾದಾಗೆ ಬರೀತಾರೆ ಅದೇ ಮಾಡಿ ಇಲ್ಲಿ ಅಂತೂ ಏನಾಯ್ತು ಈ ಆಪ್ತರು ಶಿವ ಯಾರ್ಯಾರು ಅವ್ರು ಬ್ರಾಹ್ಮಣ ಹೇಳ್ತಾರೆ ದಾಸವಾಗಿ ಹೇಳ್ತಾರೆ ಅಂದ್ರೆ ಇವರೆಲ್ಲರೂ ಶೈವ ಸ್ಮೃತಿಗಳು ಪಾರ್ಶ್ವಪತ್ರಕ್ಕೆ ಶಿವ ಸಾಂಖ್ಯಕ್ಕೆ ಕಪಿಲರು ಬೌದ್ಧರಿಗೆ ಬುದ್ಧ ಅರ್ಹತರಿಗೆ ದಿನ ಇದರಲ್ಲಿ ಇನ್ನೂ ಅನೇಕ ಬಂದಿದ್ದಾರೆ ಗಣಪತ್ಯರು ಇತ್ಯಾದಿ ಇದೆಲ್ಲರೂ ಆಪ್ತರು ಈ ಆಪ್ತರು ಬರೆದಿರತಕ್ಕಂಥ ವಾಕ್ಯ ಪ್ರಾಮಾಣಿಕ ವಾಕ್ಯ ಆಪ್ತವಾಕ್ಯ ಈ ಆಪ್ತವಾಕ್ಯ ಅಂತ ಏನಲ್ಲ ಪ್ರಾಮಾಣಿಕವಾದಂಥ ಆಪ್ತವಾಕ್ಯ ಇದು ರುದ್ರಾದಿಗಳು ಮಾಡಿದ್ದು ಅದರ ವಿರೋಧ ಬಂದು ನಿಮ್ಮೆದಕ್ಕೆ ಬಿಟ್ಟು ಸ್ವಲ್ಪ ಗುಣಪರಿಪೂರ್ಣ ಅಂತ ನೀವು ಬಿಟ್ಟು ಹೇಳಿಬಿಟ್ರೆ ಅವ್ರು ಇದಕ್ಕೆ ವಿರೋಧ ಅದ ಅಂಥ ಈ ಬಂದು ತೊಗೊಂಡು ಅವ್ರ ಮಹಾನುಭಾವರು ಆಪ್ತರು ಅವರ ವಾಕ್ಯಕ್ಕೆ ವಿರುದ್ಧ ಆಗಿದ್ದರಿಂದ ನಿಮ್ಮ ಗ್ರಂಥ ಅಪ್ರಾಮಾಣಿಕವಾಗಿ ದೋಷ ಬಂತು ಯಾವುದೋ ಒಂದು ಅಪ್ರಾಮಾಣಿಕ ಸ್ವೀಕಾರ ಮಾಡಂಗಿಲ್ಲ ಇದು ಚೇತ್ ಅನ್ಯಸ್ಮೃತಿ ಅನವಕಾಶ ದೋಷ ಪ್ರಸಂಗ ನಿಮ್ಮ ಶೈವ ಸ್ಮೃತಿಗಳಿಗೆ ಅನ್ಯಸ್ಮೃತಿ ಯಾವುದು ವೈಷ್ಣವ ಸ್ಮೃತಿಗಳು
ಯಾವ ಪಂಚರಾತ್ರ, ಭಾಗವತ, ವಿಷ್ಣು ಪುರಾಣ, ವೇದಗಳು. ಈ ಅನ್ಯಸ್ಮೃತಿಗಳು ಅನವಕಾಶವು. ಅನ್ಯಸ್ಮೃತಿಗಳಲ್ಲಿ ವಿಷ್ಣುವನ ಮಾತ್ರ ಜಗಜ್ಜನ್ಮಾಧಿಕಾರಣ, ಅವನೇ ಗುಣಪರಿಪೂರ್ಣ, ಇನ್ನೊಬ್ಬರ ಗುಣಪರಿಪೂರ್ಣತೆಗೆ ಅವಕಾಶ ಇಲ್ಲ. ಅಂತಹ ಅನವಕಾಶವಾದ ವೈಷ್ಣವ ಸ್ಮೃತಿಗಳು ವಿರೋಧ ನಿಮ್ಮ ಸಿದ್ಧಾಂತಕ್ಕೆ ಬರುವುದರಿಂದ ನಿಮ್ಮ ಸಿದ್ಧಾಂತವೇ ದೋಷ, ಅಪ್ರಾಮಾಣಿಕ ದೋಷವುಳ್ಳದು. ವೇದವ್ಯಾಸ ಇದನ್ನ ಹೇಳ್ತಾರೆ ಸೂತ್ರಕಾರ. ಇತರೇ ಶಾಂಚನುಪಲಬ್ಧೆ ಎಂಬ ಸೂತ್ರ ಹೇಳ್ಬಿಟ್ಟು ನಾನೇ ಅನುವ್ಯಾಖ್ಯಾನ ಹೇಳ್ತೀನಿ. ಇತರೇ ಶಾಂಚನುಪಲಬ್ಧೆ ಏನು ಶೈವ ಸ್ಮೃತಿಗಳು ಅಪ್ರಾಮಾಣಿಕ. ಯಾಕಂದ್ರೆ ಇತರಂದ್ರೆ ಈ ವಿಷ್ಣು ಸ್ಮೃತಿ ಅನ್ಯವಾದಂಥ ಇವು ಅವು ಅಪ್ರಾಮಾಣಿಕ ಆಗ್ತದೆ. ಅನುಪಲಬ್ಧೆ ಅಲ್ಲಿ ಏನು ಹೇಳ್ಯಾರ ಆ ಪ್ರಕಾರ ಫಲ ಸಿಕ್ಕೇ ಇಲ್ಲ. ಶೈವ ಸ್ಮೃತಿಗಳಲ್ಲಿ ಇದು ಮಾಡಿದರೆ ಹಿಂಗೆ ಆಗ್ತದೆ ಅಂತ ಹೇಳಿ ಅದು ಮಾಡಿದಾಗ ಏನು ಫಲ ಸಿಕ್ಕೇ ಇಲ್ಲ. ಹಿಂಗಾಗಿ ಅದು ಅಪ್ರಾಮಾಣಿಕ. ಏತೇನು ಯೋಗ ಪ್ರತ್ಯುಕ್ತ, ಇದರಿಂದಲೇ ಯೋಗ ಏನು ಚತುರ್ಮುಖ ಬ್ರಹ್ಮರು ಇನ್ನಿತರರು ಮಾಡಿದ ಯೋಗಶಾಸ್ತ್ರ ಅಂತದ, ಪ್ರಾಣಾಯಾಮ ಇತ್ಯಾದಿಗಳು ಇವೆಲ್ಲ ಮಾಡಬೇಕು. ದೇವರದ್ದು ಒಂದು ಸುಮ್ಮನೆ ಧ್ಯಾನ ಮಾಡಬೇಕು. ಯೋಗವೇ ಶ್ರೇಷ್ಠ ದೇವಕ್ಕಿಂತ ಹಿಂಗಂತಾರ. ಆ ಯೋಗಶಾಸ್ತ್ರವು ಇದರಿಂದ ಖಂಡಿಸಲ್ಪಟ್ಟಂಗೆ ಅಲ್ಲಿಯೂ ಕೂಡ ಅದೇನು ಹೇಳ್ಯಾರ ಆ ಪ್ರಕಾರ ಭಾಳ ಆಗಿಲ್ಲ, ಫಲ ಸಿಕ್ಕಿಲ್ಲ. ಯೋಗದಿಂದ ಭಾಳ ಅಂದ್ರೆ ಸ್ವಲ್ಪ ಏನೋ ಕೈಯಾಗ ಸಡ್ಲಾಗ್ಬೋದು ಹೊರತು ಅವರೇನು ಹೇಳ್ಯಾರ ಅಂತಹ ಫಲಗಳು ಯೋಗಶಾಸ್ತ್ರದಿಂದ ಆಗಿಲ್ಲ. ಅದು ಕೂಡ ಅಪ್ರಾಮಾಣಿಕ ಅಂತ ಈ ಮೂರು ಸೂತ್ರಗಳಿಂದ ನಾರಾಯಣರು ವೇದವ್ಯಾಸ ವೇದ ವೇದಾಂತಗಳಲ್ಲಿ ಹೇಳಿದ ವಿಷ್ಣುಗಳ ಪರಿಪೂರ್ಣತ್ವವೇ. ಇದಕ್ಕೆ ವಿರುದ್ಧವಾದಂಥ ಎಲ್ಲ ಸ್ಮೃತಿಗಳು, ಎಲ್ಲ ಮತಗಳು ಅಪ್ರಾಮಾಣಿಕ. ಮೂರು ಸೂತ್ರಗಳು ಇದನ್ನೇ ಅನುವ್ಯಾಖ್ಯಾನ ವಿಸ್ತಾರ ಮಾಡ್ತಾರೆ. ಇದು ಈ ಅಭಿಪ್ರಾಯ ಏನು ನೋಡಿ. ಇಲ್ಲೇ ಇಷ್ಟನ್ನು ಮೇಲೆ ನೀವೇನಂತೀರಿ, ಯಾಕೆ ಇವೆಲ್ಲ ಅಪ್ರಾಮಾಣಿಕ ಅಂದರೆ ವೇದ ವಿರುದ್ಧವ. ರುದ್ರದೇವರು ಮಾಡಿದ ಪಾಶುಪ, ಯೋಗಾಚಾರ ಮಾಡಿದ ಯೋಗ, ಸಾಂಖ್ಯರು ಹೇಳಿದ ಸಾಂಖ್ಯ, ಇದೆಲ್ಲ ಯೋಗ, ಇವೆಲ್ಲವೂ ವೇದಕ್ಕೆ ವಿರುದ್ಧವಾಗಿದ್ದರಿಂದ ಅಪ್ರಾಮಾಣಿಕ. ನೀವಂತ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾನೆ. ಏನು ಹೇಳ್ತೀವಿ, ನಮ್ದು ಅಪ್ರಾಮಾಣಿಕ ಅಂತ ನಿಮ್ದು ಪ್ರಾಮಾಣಿಕ ಅಂತ ಏನು ಹೇಳೋದ್ರೊಳಗೆ ಏನಾದರೂ ತೂಕದ. ಆಚಾರ್ಯರೇ ಪೂರ್ವಪಕ್ಷ ಮಾಡ್ತಾರೆ. ಅಂದ್ರೆ ಆಪ್ತೈ ಪ್ರತ್ಯಕ್ಷತೋ ದೃಷ್ಟ್ವಾ ಪ್ರೋಕ್ತಮರ್ಥಂ ಕಥಂ ಶ್ರುತಿಃ ಪೀಲಿಕಾ ನಿಪಿನಿಭಾ ಭಾರಯೇತ್ ಸರ್ವಗಾಹಿತೆ. ಹಂಗಲ್ಲ ಅಂದ್ರೆ ಆಪ್ತೈ ಪ್ರತ್ಯಕ್ಷತೋ ದೃಷ್ಟ್ವಾ ಪ್ರೋಕ್ತಂ ಅರ್ಥ. ಆಪ್ತರಂದ್ರೆ ಯಾರೋ ಆಗ ಹೇಳಿದ್ರು ಶಿವ ಕಪಿಲ ಮೊದಲಾದವರು ಎಲ್ಲರೂ ಪ್ರತ್ಯಕ್ಷವಾಗಿ ಎಲ್ಲ ನೋಡಿ ವಿಚಾರ ಮಾಡಿ ಹೇಳಿದ್ರು. ಯಾರೋ ಆಪ್ತ ಅಂತ ಶಿವ, ಬ್ರಹ್ಮ, ಕಪಿಲ, ಸಾಂಖ್ಯ ಪ್ರತ್ಯಕ್ಷವಾಗಿ ಅನುಭವ ಮಾಡಿ ಚೆನ್ನಾಗಿ ತಿಳ್ಕೊಂಡು ನೋಡಿ ಪ್ರೋಕ್ತಂ ಹೇಳಿದ ಅರ್ಥ ಅವರ ಸಿದ್ಧಾಂತ. ಅಂಥ ಅವರ ಸಿದ್ಧಾಂತವನ್ನು ನೀವು ಖಂಡನೆ ಮಾಡಲಿಕ್ಕೆ ಒಂದೇ ಒಂದು ವೇದಕ್ಕೆ ವಿರುದ್ಧವ, ತಪ್ಪು. ಒಂದೇ ನೀವೇನು ಹೇಳಿದ್ರಿ, ಶಿವ ರುದ್ರಾದಿಗಳು ಹೇಳಿದ್ದೆಲ್ಲ ಸಿದ್ಧಾಂತ ತಪ್ಪಿಗೆ ವೇದಕ್ಕೆ ವಿರುದ್ಧವು, ಅಪ್ರಾಮಾಣಿಕ ಅಲ್ರಿ. ವೇದ ಅಂದ್ರೆ ಏನದು ನೋಡಿ, ಪಿಪೀಲಿಕಾ ಲಿಪಿನಿಭ, ಇರುವಿ ಕಾಲಿಗೆ ಮಸಿ ಹಚ್ಚಿ ಬಿಟ್ಟು ಗಂಡನ ಕಾಲಿ ಮಸಿ ಹಿಂಗ ಹೋಗ್ತದೆ. ಅದು ಒಂಥರದ ಅಕ್ಷರ ತಿಳ್ಕೊಂಡು ಬಂದದ್ದಲ್ಲೇ ಅದು. ನಿಮ್ಮ ವೇದ ಅಪೌರುಷಯ ಅಂತೀವಿ. ಅಪೌರುಷಯ ಅಂದ್ರೆ ಯಾರು ವಿವೇಕದಿಂದ ಬಂದದ್ದಲ್ಲ, ತಾನಾಗೆ ಬಂದ ಅಂತ ಹೇಳಿ. ಅಂದ್ರೆ ಇರುವಿಯ ಕಾಲಿಗೆ ಮಸಿಯನ್ನು ಹಚ್ಚಿ ಆದ ಲಿಪಿಗಳು ಹೆಂಗಿರ್ತಾವೆ, ಆ ಲಿಪಿಗಳು ಹೆಂಗೆ ಅಪ್ರಾಮಾಣಿಕನೋ, ವಿವೇಕದಿಂದ
ಅದು ಹಿಂಗೆ ಬರೀಬೇಕಂತ ಬರ್ದಿಲ್ಲ, ಅದು ಹಿಂಗೆ ಬರೆಯೊಳಗೆ ಅಂತ ಆಗ್ಯದಿಷ್ಟ. ಅಂದ್ರೆ ವಿವೇಕವೇ ಇಲ್ಲದೆ ಇದೆ, ವಿವೇಕದಿಂದ ರಚನೆ ಮಾಡದೇ ಇದ್ದ ಇರುವಿಯ ಲಿಪಿಗಳಂತೆ ಅಪ್ರಾಮಾಣಿಕವಾದ ಶ್ರುತಿಯು ಪ್ರೋಕ್ತಂ ಅರ್ಥಂ, ಎಲ್ಲ ವಿವೇಕಿಗಳು ಬರೆದಿರ್ತಕ್ಕಂತಹ ಅರ್ಥವನ್ನು ಹೇಗೆ ತಾನೇ ವಾರಯೇ ನಿಷೇಧ ಮಾಡ್ತದದು? ತಪ್ಪನಿಷ್ಟೇ. ಯಾರೂ ಮಾಡದೇ ಇದ್ದ ಅಪೌರುಷೇಯವಾದ ನಿಮ್ಮ ಗ್ರಂಥ ಅದು ಇರುವಿ ಲಿಪಿಯಂತೆ ಅಪ್ರಾಮಾಣಿಕ. ವಿವೇಕ ಮೂಲ ಇಲ್ಲ, ವಿವೇಕ ಮೂಲ ಇಲ್ಲದೆ ಇದ್ದಂತಹ ಶ್ರುತಿಯು ಭಾರೀ ವಿವೇಕಿಗಳ ರುದ್ರಾದಿಗಳ ಬರದ ಗ್ರಂಥವನ್ನು ಹೇಗೆ ತಾನೇ ವಾರೇ ನಿವಾರಣೆ ಮಾಡಿತ್ತು? ಒಂದು ಕಡೆಗೆ ತಿಳ್ಕೊಂಡು ಬರೆದವರಿದ್ದ, ಒಂದು ಕಡೆಗೆ ಏನು ತಿಳಿಲಾರದೇ ಬರೆದದ್ದು. ತಿಳಿಲಾರದೆ ಬರೆದ ಗ್ರಂಥ ತಿಳ್ಕೊಂಡು ಬರೆದ ಗ್ರಂಥಕ್ಕೆ ವಿರೋಧಿ ಹೆಂಗಾಗ್ತದೆ? ಸೊ ಅದು ಕನ್ಸಿಡ್ ಹೆಂಗೆ ಮಾಡ್ತೀವಿ? ಮಾಡಬೇಡ. ಅಂದರೆ ಏನಂತ ವೇದಗಳಿಂದ ವಿರೋಧ ಬಂದರು, ಇದು ತೊಂದರಿಲ್ಲ ಶೈವ ಸ್ಮೃತಿಗಳಿಗೆ. ಯಾಕಂದ್ರೆ ವೇದ ಅದಕ್ಕೆ ಅದು ಬುದ್ಧಿಪೂರ್ವಕವಾದಂತಹ ಕಲೆ. ಅದ ಬುದ್ಧಿಪೂರ್ವಕವಾಗಿ ಬರೆದ ಗ್ರಂಥಕ್ಕೆ ಬುದ್ಧಿ ಇಲ್ಲದೇ ಇದ್ದವರು ಬರೆದ ಗ್ರಂಥ ಏನಾದ್ರು ವಿರೋಧ ಮಾಡಬಹುದೇ? ಇಲ್ಲ. ಆದ್ದರಿಂದ ವೇದ ವಿರೋಧ ಬಂದ್ರ ಅಪ್ರಾಮಾಣಿಕವಲ್ಲ. ಮತ್ತವನು ಅಷ್ಟೇ ಅಲ್ಲ, ತೇ ಸರ್ವಗಾಹ ನೋಡಿ, ಕಡಿದ ವಾಕ್ಯ ನೋಡಿ, ಆ ರುದ್ರಾದಿಗಳು ಬ್ರಹ್ಮಾದಿಗಳು ಇನ್ನು ಸಾಂಖ್ಯಾದಿಗಳು ಸರ್ವಗಾಹ ಸರ್ವಜ್ಞರವರು. ಆ ಸರ್ವಜ್ಞರು ಬರೆದಿರತಕ್ಕಂಥ ಸ್ಮೃತಿಗಳಿಗೆ ನಿಮ್ಮ ವೇದ ವಿರೋಧ ಮಾಡ್ತಾರೆ. ನಿಮ್ಮ ವೇದ ಎಂಥದ್ದು? ಬೀರ್ಕಾಲಿ ಬೀರ್ನಂಗೆ. ಅದಕ್ಕೆ ನಾವು ಒಪ್ಪಂಗಿಲ್ಲ. ಇದು ಚೇತ್ ಹಿಂಗೆ ನೀವು ಹೇಳಿದೆ ಅಂದ್ರೆ ಯಶೇಷಜ್ಞ ರುದ್ರಾಜ್ಞ. ನಿನ್ನ ಪ್ರಕಾರವಾಗಿ ರುದ್ರಾದಿ ಯದಿ ಅಶೇಷಜ್ಞ, ನಿನ್ನ ಪ್ರಕಾರ ರುದ್ರಾದಿಗಳು ಅಶೇಷ ಅಂದ್ರೇನು? ಎಲ್ಲವನ್ನೂ ತಿಳಿದಂತೆ ಅಂತೀರಾ? ಓಕೆ. ಹರಿಪೂರ್ವಕ ಕಿಂ ನಾಶೇಷವಿಧ. ಹರಿಪೂರ್ವಕ ಅಂದರೆ ಯಾರು? ಶ್ರೀಹರಿ, ಸಾಕ್ಷಾತ್ ನಾರಾಯಣ. ಅವನ ಅವತಾರ ವೇದವ್ಯಾಸದೇವರು. ಅವನ ಅವತಾರ ಆಗ್ತಕ್ಕಂತಹ ಸಾಕ್ಷಾತ್ ವೇದವ್ಯಾಸ. ಇವರೇ ಮೊದಲಾದವನು ಕಿಂ ನ ಅಶೇಷವಿಧ. ಸರ್ವಜ್ಞರಾಲೇನು? ರುದ್ರಾದಿಗಳೇ ಸರ್ವಜ್ಞ. ಮೊಮ್ಮಗಾನೇ ಸರ್ವಜ್ಞ ಅಂದಾಗ ಮುತ್ಯ ಸರ್ವಜ್ಞ ಅಲ್ಲೇನು? ಇವನಿಗೆ ಪಾಠ ಹೇಳಿರ್ತಕ್ಕಂಥ ಹರಿಪೂರ್ವಕ ಅಶೇಷ ವಿಧಾಹ ನ ಕೆಂ ಹಿಂಗನ್ವಯ. ವಿಷ್ಣು ಪರಮಾತ್ಮನೇ ಮೊದಲಾದವರು, ಐಕ್ಯರೂಪಿ ಪರಮಾತ್ಮ, ವೇದವ್ಯಾಸನು, ವೃಷಭನಾಮಕ ಪರಮಾತ್ಮ, ದತ್ತಾತ್ರೇಯ, ದೇವರ ಅನೇಕ ರೂಪಗಳವ ಇಲ್ಲ. ಎಲ್ಲ ಪರಮಾತ್ಮನ ರೂಪಗಳು ನಿಮ್ಮ ಅಶೇಷ ವಿಧಾನ. ಅವರು ಸರ್ವಜ್ಞರಾದೇನು ಇದ್ದಾರೆ. ಅದಕ್ಕೆ ಅವೇನಂತ ಉಭಯತ್ರ ಸಮಂ ಮಾನಂ ಭವೇ. ಅದಕ್ಕೆ ಹಿಂಗೆ ಹೇಳಿದ್ರು, ಜಗಳ ಅವರೂ ಸರವಾಗಿ, ನೀವೂ ಸರವಾಗಿ, ಅವರೂ ಸರವಾಗಿದ್ರು. ಉಭಯತ್ರ ಸಮಂ ಮಾನಂ ಭವೇ. ಎರಡೂ ಕೆಳಗೆ ಮಾನದ ಪ್ರಮಾಣವು ಸಮಾನ. ಮಾನ ಪ್ರಮಾಣ ಸಮಾನ ಇಲ್ಲ. ಉಭಯತ್ರ ಮಾನಂ ಸಮಂ ಭವೇ. ಉಭಯತ್ರ ಎರಡೂ ಕಡೆಗೂ ಮಾನಂ ಪ್ರಮಾಣಗಳು ಸಮಂ ಸಮಾನ ಅಂತೇನಂತಿದೆ. ಇಲ್ಲ, ಸಮಾನ. ಯಾಕಂತ ಉಭಯತ್ರ ಸಮಂ ಭವೇ. ಸಮಂ ಮಮ್ ಅಂದ್ರೆ ಮಾಮ್ ಅಂದ್ರೆ ಜ್ಞಾನ. ಮಾನೇನ ಸಹಿತಂ ಸಮಂ. ವ್ಯಭಿಚಾರತಃ ತತ್ರ ಆಪ್ತಿ ನಿಶ್ಚಯ ವ್ಯಭಿಚಾರತಃ ನ ಶಕ್ಯತೆ ಮಾನಂ. ಮೇಲ್ನೋಟಕ್ಕೆ ಎರಡೂ ಸಮಾನ ಅಂತ ಕಂಡರೂ ತತ್ರ ರುದ್ರಾದಿಗಳ ಗ್ರಂಥಗಳಲ್ಲಿ ಸಮಂ ನ
ಸಮಂನ ಸಮಾನ ಸಮ ಅಂದ್ರೆ ಸಮಾಧಿಂಗನ ಮ ಅಂದ್ರೆ ಜ್ಞಾನ ಸ ಅಂದ್ರೆ ಮ ಅಂದ್ರೆ ಪ್ರಮಾಣ ಸಮ ಅಂದ್ರೆ ಪ್ರಮಾಣ ಸಹಿತ ಸಮಂ ಅಂದ್ರೆ ಆ ರುದ್ರಾದಿಗಳ ಗ್ರಂಥಗಳು ಸಮ ಅಲ್ಲ. ಸಮ ಅಂದ್ರೆ ಮಾನಸಹಿತವಲ್ಲ, ಪ್ರಮಾಣ ಸಹಿತವಾಗಿ ಆಗಿಲ್ಲ. ಯಾಕಾಗಿಲ್ಲ? ವ್ಯಭಿಚಾರತಃ ತತ್ರ ವಕ್ತುಂ ಶಕ್ಯ. ಅವರ ಗ್ರಂಥಗಳಲ್ಲಿ ಏನು ಹೇಳ್ಯಾರ ಆ ಪ್ರಕಾರ ಫಲ ಸಿಕ್ಕಿಲ್ಲ. ಪರವ್ಯಭಿಚಾರ ಬರೋದರಿಂದ ತತ್ರ ಆಪ್ತನಿಶ್ಚಯ ವಕ್ತು ನ ಶಕ್ಯತೆ. ಅವರ ಆಪ್ತರು ಅಂತ ಹೇಳಲಿಕ್ಕೆ ನಿಶ್ಚಯವಾಗುವಂತ ಇಷ್ಟೊಂದು ಆಗ ಸಮಂ ನ ಪ್ರಮಾಣ ಸಹಿತವಾಗಿ ಅಲ್ಲದು. ತತ್ರ ಅದು ಸೇವಾದಿಗಳ ಆಗಮಗಳು ಸಮ ಅಲ್ಲ. ಸಮ ಶಬ್ದಗರ್ಥದಲ್ಲೇ ಪ್ರಮಾಣ ಸಹಿತವಾಗಿಲ್ಲವು. ಯಾಕಿಲ್ಲ ಅಂದ್ರೆ ಪರವ್ಯಭಿಚಾರ ಇದನ್ನು ಮಾಡಿದ್ರೆ ಇಂಥ ಫಲ ಬರ್ತದೆ ಅಂತ ಹೇಳ್ತಾರೆ. ಮಾಡಿದ್ರೆ ಫಲ ಸಿಕ್ಕಿಲ್ಲ, ಅದೇನಾಯ್ತು? ಅಪ್ರಾಮಾಣಿಕ. ಇದು ಅಪ್ರಾಮಾಣಿಕವಾದಂತಹ ಶೈವಾಗಮಗಳು ವಿಷ್ಣಾಗಮಗಳ ಹೇಳಿದ ಗುಣಪರಿಪೂರ್ಣತ್ವಕ್ಕೆ ವಿರೋಧ ಮಾಡಲಿಕ್ಕೆ ಶಕ್ಯವಿಲ್ಲ. ವಿರೋಧ ಬಂದರೂ ಅದಕ್ಕೆ ಕನ್ಸಿಡರ್ ಮಾಡೋದು. ಇಷ್ಟೆಲ್ಲ ದಾಖಲು ಪತ್ರವ ನಿಮ್ಮದೇ ಫಲ ಆರ್ಗ್ಯುಮೆಂಟ್ಗಳನ್ನು ಕೇಳಿದೆ, ಜಡ್ಜ್ಮೆಂಟು ಆಗಿದೆ. ಯಾರೋ ಹಾಜಾಗ ಹೋಗೋಣ ಬಂದು ಹೇಳಿ ನಮ್ಮ ವಿರೋಧ ಹೋಗಿ ಹಾಜಾಗ ಹೋಗೋಣ ಇದಕ್ಕೆ ನಮ್ಮ ತಕರಾರ ಅವ್ರ ತಕರಾರು ಯಾರಾದ್ರು ಕನ್ಸಿಡರ್ ಮಾಡ್ತಾರ? ಯಾಕೆ ಮಾಡಂಗಿಲ್ಲ? ನಾವು ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳುವವರ ಮಾತುಗಳು ಎಂದಾದರೂ ಕೋರ್ಟ್ನೊಳಗೆ ಅವು ಸ್ವೀಕೃತವಾದ ನಿರ್ಣಯ ಎಂದಾದರೂ ಬದಲಾಗ್ತದೇನೋ ಹಂಗೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಈ ವೇದಗಳಿಗೆ, ವಿಷ್ಣು ಸ್ಮೃತಿಗಳಿಗೆ ಈ ರುದ್ರಾದಿಗಳ ಸ್ಮೃತಿಯಿಂದ ವಿರೋಧ ಬಂದರೆ ನಾವು ಅಂದೂ ಕಾಣಿಲ್ಲ. ಯಾಕಿಲ್ಲ? ಆ ಸ್ಮೃತಿಗಳವರ ಶೈವ ಸ್ಮೃತಿಗಳು ಸಮಂನ ಸಮಂದೇನು ಮಾನಸಹಿತವಾಗಿ ಇಲ್ಲ, ಪ್ರಮಾಣ ಇಲ್ಲ. ಯಾಕಿಲ್ಲ ಅಂದ್ರೆ ತತ್ರ ವಿಚಾರತಃ ಅಲ್ಲಿ ವಿಚಾರ ಬಂದದ್ದರಿಂದ ಆಪ್ತ ನಿಶ್ಚಯ ನ ಶಕ್ಯತೆ. ಅವರ ಆಪ್ತರು ಅಂತ ನಿಶ್ಚಯ ಮಾಡಲಿಕ್ಕೆ ಬರಂಗಿಲ್ಲ. ಅದೇ ಇಲ್ಲಿ ಬಂತೇನ ಪಿಪೀಲಿಕಾ ನಿಪಿಲಿಭ ಶ್ರುತಿ ಎಂದ್ರೆ ಪ್ರೋಕ್ತಂ ಅರ್ಥಂ ಕಥಂ ವಾರಯೇ ಅಂದರೆ ಇರುವೆ ಲಿಪಿಗೆ ಸಮಾನವಾದ ವೇದವು ಆಪ್ತರೂ ಮಾಡಿದಂತ ಹೇಳಿರ್ತಕ್ಕಂತಹ ವಿಷಯವನ್ನು ಹೇಗೆ ತಾನೇ ವಾದಯೇ ನಿವಾರಣೆ ಮಾಡಿತು? ಕಥಂ ವಾದಯೇ ಹೇಗೆ ತಡೆದೀತು? ಪೂರ್ವಪಕ್ಷ ವೇದ ಏನಾಗ್ಯಾವು? ಅವು ಆಪ್ತರಾದಂಥವರು ಪ್ರತ್ಯಕ್ಷವಾಗಿ ನೋಡಿ ಕಂಡು ಹೇಳಿದ ಅರ್ಥವನ್ನು ಈ ಪಿಪೀಲಿಕಾನಿಪಿಯಾದಂತಹ ವೇದಗಳು ಹೇಗೆ ತಾನೇ ಕಥಂ ವಾರಯೇ ಹೆಂಗೆ ತಡೆದಾವು ನಡೀಲಿಕ್ಕೆ ನಾವು ಮಾಡಿ. ಯಾಕಂದ್ರೆ ಅವರು ಸರ್ವಗಾಹ ರುದ್ರಾದಿಗಳು ಸರ್ವಜ್ಞರು. ಅವರ ಮಾತನ್ನು ನಿಮ್ಮ ವೇದ ತಡೀತದೆ. ಇತಿ ಚೇತ್ ನೀ ಹಿಂಗಂದಿ ಅಂದ್ರೆ ರುದ್ರಾದ್ಯ ಅಶೇಷತ್ಯ. ಓಕೆ ಏನಂದಿ? ರುದ್ರಾದಿಗಳ ಅನುವ್ಯಾಖ್ಯಾನ ನೋಡಿ ಮುಂದೆ. ರುದ್ರಾದಿಗಳು ಅಶೇಷತ್ಯರು ಒಪ್ಕೊಂಡಿರು. ಓಕೆ. ಆದ್ರೆ ಹರಿಪೂರ್ವಕಾಹ ಕಿಂ ನ ಅಶೇಷವಿಧ. ಹರಿಪೂರ್ವಕ ಯಾರು? ಹರಿ ಅವತಾರ ನಾರಾಯಣ, ಹಯಗ್ರೀವ, ವೇದವ್ಯಾಸ, ಸಾಕ್ಷಾತ್ ಕಪಿಲ್ ನಾಮಕ ಪರಮಾತ್ಮ. ಈ ಕಪಿಲ ಬೇರೆ, ಆ ಕಪಿಲ ಬೇರೆ. ಕಪಿಲ್ ಇರ್ತಿದ್ದ ನಾಸ್ತಿಕ ಕಪಿಲ ಬೇರೆ, ಇವ್ ಬೇರೆ. ಅಂದ್ರೆ ಇನ್ನೂ ಅನೇಕ ಪರಮಾತ್ಮನ ಯಜ್ಞನಾಮಕ ಪರಮಾತ್ಮ ಜ್ಞಾನಾವತಾರ ಸಾಕಲ್ಲ. ಕಪಿಲ ದತ್ತೋತ್ತೇಯ ಋಷಭ ನರನಾರಾಯಣ ಹರಿಕೃಷ್ಣ ತಾಪಸವನು ಮಹಿದಾಸ ಯಜ್ಞ ಧನ್ವನ್ ನಾರಾಯಣ ಸನತ್ ಎಲ್ಲ ಭಗವಂತನ ಜ್ಞಾನಾವತಾರಗಳೆಲ್ಲ ಎಲ್ಲ
ಶ್ರೀಹರಿ ಅವನ ಅವತಾರಗಳು ಅಥವಾ ಹರಿಯ ಭಕ್ತರು ಹೇಳಿದ ಅವರೆಲ್ಲ ಯಾರು ಸರ್ವಜ್ಞಾನೇನೋ ಅವರು ನಿಮ್ಮ ಸಮುದ್ರವೇ ಸರ್ವಜ್ಞನ ಅದಕ್ಕೆ ಕಾರಣ ಆಗ ಹಿಂಗೆ ಮಾಡಿಬಿಡ ಉಭಯತ್ರಮಾನ ಉಭಯತ್ರಲ್ಲ ಅವರದು ಇವರು ಎರಡೂ ಮಾನ ಅದು ಸಮಭಾವೆ ಸಮ ಅದು ಏನಿಲ್ಲ ತತ್ರ ಮೇಲ್ನೋಟಕ್ಕೆ ಸಮ ಅಂತ ಅನಿಸಿದ್ರು ತತ್ರ ಅಂದ್ರೆ ರುದ್ರಾದಿಗಳಲ್ಲಿ ಏನು ಏನು ವ್ಯಭಿಚಾರತಃ ಫಲ ವ್ಯಭಿಚಾರದ ಇದನ್ನು ಮಾಡಿದ್ರೆ ಹಿಂಗೆ ಫಲ ಬತ್ತ ರುದ್ರಾದಿಗಳು ಹೇಳ್ತಾರೆ ಅದು ಮಾಡಿದ್ರೆ ಫಲ ಸಿಕ್ಕಿಲ್ಲ ಅವ್ರಿಗೆ ಫಲ ವ್ಯಭಿಚಾರತಃ ತತ್ರ ಸಮಂ ನ ಸಮಂ ಇನ್ನೊಂದು ಫಲ ವ್ಯಭಿಚಾರತಃ ಒಂದು ಪ್ರಮಾಣ ಇಲ್ಲದೆ ಇರೋದರಿಂದ ಅವು ಮಾನಂ ನ ಪ್ರಮಾಣಗಳು ಅಲ್ಲ ಹಿಂಗೆ ಅನ್ವಯ ಮಾಡಬೇಕು ಅರ್ಥ ಆಯ್ತಿಲ್ಲ ಶ್ಲೋಕ ಅರ್ಥ ಆಯ್ತಿಲ್ಲ ಈ ಪ್ರಕಾರವಾಗಿ ಹೇಳಿದೆ ಸುಧಾರವಾಗಿ ಇದನ್ನು ವಿಸ್ತಾರ ಹೇಳಿದೆ ನಚಾಸ್ಯ ವ್ಯಭಿಚಾರೇಪಿ ದೀಯತೆ ಮಾನತಾ ಕ್ವಚಿತ್ ನಿರ್ದೋಷವಾಕ್ಯ ಮೂಲತ್ವಾತ್ ನ ತದ್ ಯುಕ್ತಿ ಮೂಲತಃ ಮತ್ತು ಅವಂದ ಆರ್ಗ್ಯುಮೆಂಟ್ ಸ್ಟಾರ್ಟ್ ಏನಾಯಿತು ಮೊದಲನೇ ಸ್ಟಾರ್ಟ್ ಅವ ಮಾಡಿ ಗುಣಪರಿಪೂರ್ಣತ್ವ ನಾವು ಒಪ್ಪಾಗಿಲ್ಲ ಯಾಕೆ ಸರ್ವಜ್ಞರಾದ ರುದ್ರಾದಿಗಳು ಹೇಳಿದ್ದಕ್ಕೆ ವಿರುದ್ಧ ಆಗಿದೆ ನಾವೇನು ಹೇಳಿದೆವು ಅವರಿಗಿಂತಲೂ ಸರ್ವಜ್ಞರಾದಂಥ ವಿಷ್ಣುವಾದಿಗಳು ಮಾಡಿದ ಪಂಚರಾತ್ರ ಸ್ಮೃತಿ ಶೈವ ಸ್ಮೃತಿಗೆ ವಿರೋಧ ಬಂದಿಲ್ಲ ಅವು ಅಪ್ರಮಾಣ ಮೊದಲೇ ಹೆರಿಂಗ್ ಆಯಿತು ನಿರ್ಣಯ ಆಮೇಲೆ ನಾವೆಲ್ಲ ಅಲ್ಲದೆ ನಮ್ಮ ಶಿವಾದಿಗಳು ಆಪ್ತರು ಹೇಳಿದ್ರು ಆಗ ಎಲ್ಲ ಗುಣಗಳು ಆಪ್ತರು ಅವರು ಚೆನ್ನಾಗಿ ನೋಡಿ ತಿಳಿದು ಬರೆದಿರ್ತಕ್ಕಂತಹ ಏನು ಅವ್ರ ಸ್ಮೃತಿಗಳವ ಅಪಮಾನಂಗೆ ಆಗ್ತಾವ ಇಲ್ಲ ವೇದಕ್ಕೆ ವಿರುದ್ಧ ವೇದ ಅಂದ್ರೆ ಏನದು ಯಾರೂ ಮಾಡದೆ ಯಾರೂ ನೋಡದೇ ಇದ್ದು ಕೇಳದೇ ಇದ್ದು ವಿಚಾರ ಮಾಡಿ ಬರದೇ ಇದ್ದು ಹಂಗೆ ಪ್ರತೀಲಿಕಾಗಿ ಇದುವೆಯ ಅಕ್ಷರಗಳು ಹಂಗೆ ಆಕಸ್ಮಿಕವಾಗಿ ಅಕ್ಷರ ಆಗಿರ್ತಾವೆ ಆಕಸ್ಮಿಕವಾಗಿರುವ ಈ ಶ್ರುತಿಯು ಸರ್ವಜ್ಞರಾದ ರುದ್ರಾದಿಗಳ ಪದವನ್ನು ಹೆಂಗೆ ತಡೀತದದು ಎರಡನೇ ಆರ್ಗ್ಯುಮೆಂಟ್ ಅಂದರೆ ವೇದದ ವಿರುದ್ಧ ಶೈವಾದಿಗಳಾಗುವ ವೇದವೇ ಅಪ್ರಮಾಣ ಯಾಕ ಅದು ಪಿಪೀಲಿಕಾನಿದೆ ಅಷ್ಟು ಅಸ್ವಾಭಾವ ವಿವೇಕ ಬದುಕಲ್ಲ ಹೀಗಾಗಿ ಅಂಥ ವೇದವು ರುದ್ರಾದಿಗಳ ಹೇಳಿದ ಅರ್ಥ ಹೆಂಗೆ ತಿಳಿತದ ಸರ್ವಜ್ಞ ಸರಿ ಇದು ಯಾರು ನಾವೇನು ತಿಳ್ಕೊಂಡೆ ಹೌದು ಕರೆಕ್ಟ್ ಸರ್ವಜ್ಞ ಅವ್ರಿಗಿಂತಲೂ ಸೇಟ್ ಸರ್ವಜ್ಞರು ಯಾರು ಹಾಗಾದ್ರೆ ಅವ್ರು ಸರ್ವಜ್ಞರಾದೇನು ಮತ್ತು ಅವ್ರು ಹೇಳಿದ್ದು ಪ್ರಮಾಣ ಉಭಯ ಸಮ ಸಮಾನ ಮತ್ತಿನ ಯಾವ್ದು ನಂಬಿಕೆ ಸುಲಭ ಅಂತ ಬಂದಾಗ ನಮ್ಮವ್ರು ಹೇಳ್ತಾರ ಇಲ್ಲ ರುದ್ರಾದಿಗಳು ಹೇಳಿದ್ರು ಅಪ್ರಾಮಾಣಿಕ ಯಾಕೆ ಫಲವೇ ವಿಚಾರ ಸಿಕ್ಕಿಲ್ಲ ಅವ್ರು ಹೇಳಿರ್ತಕ್ಕಂಥ ಶಾಸ್ತ್ರ ಹೇಳಿದ ವಿಚಾರಗಳು ಫಲ ಕೊಟ್ಟಿಲ್ಲ ಫಲ ಸಿಕ್ಕಿಲ್ಲ ಈಗ ನೀವು ಹೊರಗೆ ಹೋದ್ರೆ ಒಂದು 5 ಇಟ್ಟಂಗಿ ಬಂಗಾರ ತೊಗೊಂಬ ಅಂತ ಹೇಳೋದು ನೀವು ಹೋಗ್ತೀವಿ ಬಂಗಾರ ಅಲ್ಲ ಮಣ್ಣಿನ ಇಟ್ಟಂಗಿನೇ ಇಲ್ಲ ಇನ್ನೊಬ್ರು ಹೇಳ್ತಾರೆ ಅದು ಹೊರಗೆ ಹೋಗಿ ಒಂದು ರತ್ನ ಹೋಗಿಲ್ಲ ನಿಮ್ಮ ಮಾತು ಅಪ್ರಮಾಣ ಯಾಕೆ ಅಂತ ಕೇಳಿದ್ರೆ ಫಲವೇ ವಿಚಾರ ನೀವು ಹೇಳ್ದಂಗೆ ಆಗಿಲ್ಲ ನೀವು ಹೇಳ್ದಂಗೆ ಫಲವೇ ವಿಚಾರ ಆಗ್ತಾ ಇಲ್ಲ ಫಲ ಸಿಕ್ಕಿಲ್ಲ ಅಂತ ರುದ್ರಾದಿಗಳದು ವಾಕ್ಯಗಳ ಅಪ್ರಮಾಣ ಫಲವೇ ವಿಚಾರ ಹಾಗಾದ್ರೆ ಇನ್ನೊಂದು ದೋಷದ ರುದ್ರಾದಿಗಳ ವಾಕ್ಯಕ್ಕೆ ಸಪೋರ್ಟೇಬಲ್ ಪ್ರಮಾಣ ಯಾವುದು ಪ್ರಮಾಣ ವೇದ ಅದಿಲ್ಲ ಸಮಂನ ಅದು ಮಾನಸಹಿತವಾಗಿಲ್ಲ ಹೀಗಾಗಿ ಅದು
ಅವುಗಳ ಆಪ್ತಿ ನಿಶ್ಚಯ ಅವ್ರು ಹೇಳಿದ್ದು ನ ನಿಶ್ಚಯ ಬಂತು. ಅಮತ್ತಿಗ ಮೊದಲೇ ಹೇಳಿಗಳು ಅಲ್ಲಿ ವೃದ್ಧಾದಿಗಳ ವಾಕ್ಯಗಳು ಅಪ್ರಾಮಾಣಿಕ. ಯಾಕ ಕರೆಕ್ಟ್. ವಿಷ್ಣು ವಾಕ್ಯಗಳು ಕೂಡ ಅಪ್ರಾಮಾಣಿಕ, ಫಲ ಸಿಕ್ಕಿಲ್ಲ. ಅವನು ಹೇಳ್ತಾನೆ ಲಿಂಗ ಪೂಜಾ ಮಾಡಿದ್ರ ಫಲ ಸಿಕ್ಕಿಲ್ಲ, ಸತ್ತ ಫಲ ಸಿಕ್ಕೇ ಇಲ್ಲ. ಇಬ್ರು ಅಂತಾರೆ, ಇಬ್ರು ಹಂಗೆ ಇಬ್ರು ಸೈಕಲ್ ಮೇಲೆ ಹೊಂಟರು. ಹಿಂಗೆ ಪೂಜೆ ಮಾಡೋ ಸೈಕಲ್ಲ, ಇನ್ನು ಸೈಕಲ್ ಒಂದು ದಿವಸ ನೀನು ಇಬ್ಬರು ಎಂದೋ ಮುಂದೆ ಬಂದೇ ಇಲ್ಲ. ಜಗಳ ಮುಂದೆ ಬರ್ತಾವ ಇಬ್ರು ಇದ್ದಲೇ ಇದೆ. ಹಿಂಗೆ ಪೂಜೆ ಮಾಡ್ದವ ಸತ್ತಾಳ ಪೂಜೆ ಇಬ್ರು ಇದ್ದಷ್ಟೇ ಇದ್ದೀರಿ, ಇಬ್ಬರಿಗೂ ಫಲ ಸಿಕ್ಕೇ ಇಲ್ಲ. ಅದಕ್ಕೆ ಫಲವೇ ವಿಚಾರ ಆಗಿರೋಂಥ ಹೆಂಗ ಅವ ಅಪ್ರಮಾಣ, ನಿಮ್ದು ಅಪ್ರಮಾಣ. ಅವ್ರಿಗೇನು ಬೈತಿದ್ರು ನೀವು ಅಂತ ಚಾಸ್ಯ ವ್ಯಭಿಚಾರೇಪಿ ಈಯತೆ ಮಾನತಃ ಕ್ವಚಿತ್. ಅಸ್ಯಾಹ ಅಂದರೆ ಗೊತ್ತಂದ್ರೆ ಈ ಪಂಚರಾತ್ರಾದಿ ಸ್ಮೃತಿಗಳು ಮತ್ತು ವೇದಕ್ಕೆ. ಅಸ್ಯಾಹ ಅಂದ್ರೆ ಇದಕ್ಕೆ ಅಂದ್ರೆ ಅದಕ್ಕೆ ವೇದಗಳಿಗೆ ಮತ್ತು ವೈಷ್ಣವ ಸ್ಮೃತಿಗಳಿಗೆ. ವ್ಯಭಿಚಾರೇ ಅಪಿ, ಇಲ್ಲಿ ಫಲ ಬರದೇ ಇದ್ದರೂ ಇದರ ಮಾನ ಪ್ರಮಾಣತ್ವವು ನಾಶವಾಗುವುದಿಲ್ಲ. ಇದಕ್ಕೆ ಫಲ ಬರದೇ ಇದ್ದರೂ, ರಿಸಲ್ಟ್ ಸರಿ ಬರದೇ ಇದ್ದರೂ ಇದರ ಪ್ರಾಮಾಣ್ಯ ನಾಶ ಆಗುವುದು. ದೋಷವಾಕ್ಯ ಮೂಲತ್ವ ಯುಕ್ತಿ ಮೂಲತಃ. ನಮ್ಮ ಪಂಚರಾತ್ರ ಸ್ಮೃತಿಗಳು, ವೈಷ್ಣವ ಸ್ಮೃತಿಗಳು ನಿರ್ದುಷ್ಟವಾದ ಯಾವುದೇ ದೋಷವಿಲ್ಲದೆ ಇದ್ದರೆ ವೇದ ಮೂಲಕ ವೇದವೇ ಅದಕ್ಕೆ ಮೂಲ ಆಗಿದೆ. ಆ ವೇದ ನಿರ್ದುಷ್ಟ ಆಗಿದೆ. ದೋಷರಹಿತವಾದಂಥ ವೇದವೇ ಯಾವುದಕ್ಕೆ ಮೂಲ ಆಗಿದೆ ಅಂಥ ನಮ್ಮ ವೈಷ್ಣವ ಸ್ಮೃತಿಗಳಲ್ಲಿ ವಿಚಾರ ಬಂದರೂ ಅದು ಅಪ್ರಾಮಾಣಿಕವಾದ. ಯಾಕೆ ರಚತದ್ದು ಯುಕ್ತಿ ಮೂಲತಃ. ನಿಮ್ಮದಕ್ಕೆ ವೇದ ಮೂಲ ಅಲ್ಲ, ಯುಕ್ತಿ ಮೂಲ. ಯುಕ್ತಿ ಯಾವುದು? ಫಲ ಬಂದದ್ದರಿಂದ ನಮ್ಮ ಶಿವಶಾಸ್ತ್ರವು ಪ್ರಮಾಣ ನೀವೇ ಹೇಳ್ತೀರಿ. ನಾವು ಫಲ ಬರ್ತದೆ ಪ್ರಮಾಣ ಅಂತ ಹೇಳಿದ್ರು. ನಾವು ವೇದ ಮೂಲಕ ಆಗಿದ್ರೆ ಪ್ರಮಾಣ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ? ಫಲ ಕರೆಕ್ಟ್ ಬಂದದ, ಅದಕ್ಕೆ ಶೈವಶಾಸ್ತ್ರ ಅಂತ ನೀವು ಹೇಳ್ತೀರಲ್ಲ. ನಮ್ಮ ಪ್ರತಿಜ್ಞೆ ಹಂಗಿಲ್ಲೇ ಇಲ್ಲ. ತದ್ಯುಕ್ತಿ ಮೂಲತಃ ನಚ. ನಮ್ಮ ವೈಷ್ಣವ ಸ್ಮೃತಿಗಳಿಗೆ ಕೇವಲ ಯುಕ್ತಿ ಮೂಲಕತ್ತಲ್ಲ, ಯುಕ್ತಿ ಮೂಲ ಅದ, ಒಳ್ಳೆ ಯುಕ್ತಿಗಳು ಅದು ಮೂಲ ಶ್ರುತಿ ಮೂಲಕ ನಿರ್ದುಷ್ಟವಾದ ಶ್ರುತಿಯಿಂದ ಬಂದ ಶಾಸ್ತ್ರ. ನೀವು ಶ್ರುತಿ ಸಪೋರ್ಟ್ ನಿಮ್ದಿಲ್ಲ, ನಿಮ್ದೇನಾದ್ರೆ ನಿಮ್ದು ಯುಕ್ತಿ ನೋಡಿ. ನಾವು ಹೇಳಿದ್ವಿ ಕರೆಕ್ಟು. ಯಾಕೆ ಹೇಳ್ದಂಗೆ ಆಗೇ ಇಲ್ಲ. ನೀವಂತೀರ ನಾವು ಹೇಳಿದಕ್ಕೆ ವೇದನಾಗ ಹೇಳಿದ್ ನಾವು ಹೇಳಿದ್ವಿ. ನಮ್ಮ ಪ್ರಾಮಾಣ್ಯ ಸ್ಥಾಪನಾ ಆಗೋದು ಅದರಿಂದ ವೇದ ಮೂಲಕ. ನೀವು ಪ್ರಾಮಾಣ್ಯ ಬರೋದು ಅದರಿಂದ. ಅದಕ್ಕೆ ನಿಮ್ಮಲ್ಲಿ ಯುಕ್ತಿ ಯಾವುದು? ಫಲ ಬಂದದ್ದರಿಂದ. ಅಂತ ಫಲ ಬರೆಯೋದು ಏನಾಗಬೇಕು? ನೀವು ನಮಗೆ ಹೇಳಿದ ನಮ್ಮ ಆರ್ಗ್ಯುಮೆಂಟ್ ಒಳಗೆ ಫಲ ಬರೋದ್ರಿಂದ ಇದು ಕರೆಕ್ಟ್ ಅಂತ ನಾವು ಹೇಳೇ ಇಲ್ಲ. ನಮಗೆ ಆ ಒಂದು ಯುಕ್ತಿ ಹೇಳಿ ನಮ್ಮನ್ನು ಖಂಡನೆ ಮಾಡಿ ಬರಂಗಿಲ್ಲ. ಯಾಕೆ ಹೇಳೋ? ವೇದ ಮೂಲ ಪೌರುಷೇಯವಾದಂಥ ವೇದ ಮೂಲ. ಆದ್ದರಿಂದ ಏನಾಯಿತು? ನಿನ್ನಲ್ಲಿ ದೋಷ ಬರ್ತದೆ. ನೀನು ಪ್ರತಿಜ್ಞೆ ಮಾಡಿದ್ದೀನಿ, ಏನು ಫಲ ಬರುವುದರಿಂದ ನಮ್ಮ ಶಾಸ್ತ್ರ ಸತ್ಯವಾಣಿ ನೀ ಹೇಳಿ. ಇನ್ನು ನಿಮ್ಮದು ಏನಾಯಿತು? ಫಲ ಬರದೇ ಇದ್ದಾಗ ಏನಾಯ್ತು? ನಮ್ದು ಹಾಗಿಲ್ಲ. ನಮ್ದೇನದ? ವೇದ ಮೂಲ. ಆದ್ದರಿಂದ ನಿರ್ದೋಷವಾಗಿ ಮೂಲತ್ವ ನಚ ತದ್ ಯುಕ್ತಿ ಮೂಲತಃ. ತತ್ತಂದ್ರೆ ಯಾವುದು? ವೇದ ವೈಷ್ಣವ ತದ್ ಯುಕ್ತಿ ಮೂಲತಃ. ಯುಕ್ತಿ ಮೂಲಕ ಅದಕ್ಕೆ ಇಲ್ಲ, ಯುಕ್ತಿ ಮೂಲಕ ಹೇಳ್ತೀವ ಅದೇ ಅಲ್ಲ ಅಂತ. ಈಗ
ಅದೇ ಅಲ್ಲ, ದೇವರು ಕೇವಲ ವೇದಗಳಿಂದಲೇ ವೇದ್ಯ. ವೇದಗಳಿಂದ ವೇದ್ಯ ವೇದ್ಯ ಅಂದ್ರೆ ಮತ್ತೆ ಯುಕ್ತಿಯಾಗಿ ಹೇಳ್ತೀನಿ. ವೇದಗಳಿಗೆ ವೇದ್ಯ, ಯುಕ್ತಿನೂ ಒಳಗೆ ಒಂದೆರಡು ಬಂದ್ರೆ ಬಂದಿರ್ತಾವೆ. ಆದರೆ ಯುಕ್ತಿಗಳಿಂದಲೇ ನಾವು ಅದು ಅದೇ ಮೂಲ ಆಧಾರ ಹಿಡಿದಿಲ್ಲ. ಅವು ಇರಬಹುದು, ಹೊರತು ಅದನ್ನೇ ನಾವು ಆಧಾರ ಮಾಡ್ಕೊಂಡಿಲ್ಲ. ನಿಂದ ಹಂಗಲ್ಲ, ನೀ ಅದನ್ನೇ ಆಧಾರ ಮಾಡ್ಕೊಂಡಿಲ್ಲ. ಆದ್ದರಿಂದ ವೇದೋಕ್ತಾಧಿಕಾರಸ್ಯ ದುರ್ನಿರೂಪತ್ವತಸ್ತದ ನಿಯಮೋ ವ್ಯಭಿಚಾರೋ ನೈವ ಜ್ಞಾತುಂ ಶಕ್ಯತೆ. ಇವತ್ತು ನಮಗೆ ಬಹಳ